ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಸ್ಟಾರ್ಟ್ ತಾರೀಕು ಮತ್ತು ಡೇಟ್ ಎಲ್ಲ ತೋರಿಸ್ಬಿಡ್ತೀನಿ ನಿಮ್ಗೆ ಆಯಿತಾ. 27ನೇ ತಾರೀಕು ರಾತ್ರಿ ಒಂದು 7:31 ಕಾಣಿಸ್ತಾ ಇರುತ್ತೆ ಅಂತ ಅಂದ್ಕೊಡ್ತೀನಿ. 27ನೇ ತಾರೀಕು. ಸೊ ಊಟ ತೊಗೊಂಡಿದ್ದೀನಿ. ಸೊ ಊಟ ಮಾಡಿಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಊಟ ತೊಗೊಂಬಂದು ಇಲ್ಲೇ ಗಾಡೀಲಿ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡು ತೊಗೊಂಬಂದಿದ್ದೀನಿ. ಸೊ ಗೈಸ್, ಊಟ ಮಾಡಿಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡೋಣ. 27ನೇ ತಾರೀಕು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡೋಣ. ಒಂದು 8 ಗಂಟೆ 8:30 ಒಳಗಡೆ ಊಟ ಮಾಡಿಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಸೊ ಮಿಸ್ ಮಾಡ್ದೆ ನನಗೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಅಂತ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವಾಗ ಟೈಮ್ ಬಂದ್ಬಿಟ್ಟು ನೋಡ್ಬೋದು 8:50. ನಾನು 8 ಗಂಟೆಗೆ ಡ್ಯೂಟಿನ ಆನ್ ಮಾಡಿಕೊಂಡೆ, ಊಟ ಮಾಡಿಕೊಂಡು. ಬಟ್ ಯಾವುದೋ ಡ್ಯೂಟಿ ಬರಲಿ ವೀಡಿಯೋ ಮಾಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಹತ್ತತ್ರ ಒಂದು 50 ಹತ್ತತ್ರ 3/4 ಗಂಟೆ ಹತ್ತತ್ರ 1 ಅವರ್ ಆಗ್ತಾ ಬರ್ತಿದೆ. ಡ್ಯೂಟಿಗಳೇ ಬೀಳ್ತಿಲ್ಲ ನೋಡಿ. ಓಲಾನ ಆನ್ ಮಾಡ್ಕೊಂಡಿದ್ದೀನಿ ಆಯಿತಾ, ಊಬರ್ ಆನ್ ಮಾಡ್ಕೊಂಡಿದ್ದೀನಿ. ನಮ್ಮ ಹತ್ರ ಒಂದು ಆನ್ ಮಾಡ್ಕೊಂಡಿಲ್ಲ, ರ್ಯಾಪಿಡೋ ಆನ್ ಮಾಡ್ಕೊಳ್ತಿಲ್ಲ ನಾನು. ಡ್ಯೂಟಿನೇ ಬರ್ತಿಲ್ಲ. ಊಬರಲ್ಲಿ ನೋಡ್ಬೋದು ಎಲ್ಲ ಆಪ್ಷನ್ನು ಕೂಡ ಆನ್ ಆಗೇ ಇದೆ. ಓಲಾದಲ್ಲೂ ಕೂಡ ಎಲ್ಲ ಆಪ್ಷನ್ನು ಆನ್ ಆಗಿದೆ ಅದರಲ್ಲೂ. ಸೊ ಏನೇನು ಆಪ್ಷನ್ ಕೊಟ್ಟಿದ್ದೆ ಓಲಾದಲ್ಲಿ, ಸೊ ಅದೆಲ್ಲನೂ ಕೂಡ ಆನ್ ಆಗಿದೆ. ಸೊ ಯಾಕೋ ಓಪನ್ ಆಗ್ತಿಲ್ಲ, ಇತ್ತು ತೋರಿಸ್ತಿಲ್ಲ. ಸೊ ಇಲ್ಲೇ ಸೊ ನೋಡ್ಬೋದು 8 ಗಂಟೆಗೆ ಆನ್ ಮಾಡಿಕೊಂಡು ಡ್ಯೂಟಿ ವೇಸ್ಟ್ 1 ಅವರ್ ಹತ್ತತ್ರ ಆಗ್ತಾ ಬರ್ತದೆ. ಡ್ಯೂಟಿಗೆಲ್ಲ ಕೊಡ್ತಿಲ್ಲ. ಸೊ ಇಲ್ಲೇ ಬಂದುಬಿಟ್ಟು ಹತ್ತತ್ರ ಇಲ್ಲಿ ಯಾವುದಿದು ನಿಯರ್ ಗುಬ್ಬಿ ಕ್ರಾಸ್ ರೋಡ್ ಹತ್ರ ಒಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಬ್ಯುಸಿ ಏರಿಯಾನೇ, ಬುಕ್ಕಿಂಗ್ಸ್ಗಳು ಬರೋಲ್ಲ ಅಂತಲೂ ಇಲ್ಲ. ಇಲ್ಲಿ ಪಬ್ಗಳೆಲ್ಲ ಲೈನಾಗಿ ಪಬ್ಗಳಿದ್ದಾವೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ. ಮೊದಲನೇ ಡ್ಯೂಟಿಗೆ ಇವಾಗ ಬುದ್ಧಿದೆ ನೋಡಿ 9:04. ಸೊ ಇದೇ ಪಿಕಪ್ ಲೊಕೇಶನ್ ಹತ್ರನೇ ಇದ್ದೀನಿ. ಸರ್ಜಾಪುರ ಡ್ರಾಪು. ಬನ್ನಿ. ಅಯ್ಯೋ ನೋಡಿ ಗೈಸ್, ನಿಮ್ಗೆ ಹೇಳ್ತಾ ಇದ್ದೀನಿ ಕ್ಯಾನ್ಸಲ್ ಮಾಡಾಕ್ತಾನೆ. ತಲೆ ಎಲ್ಲ ಕೆಟ್ಟೈತೆ ಗೈಸ್. ತಿರ್ಗಿ ಯಾವುದೋ ಬಿಡ್ತು, ತಿರ್ಗಿ ಅವನೇ ನೋಡಿ. ತಿರ್ಗಿ ಅದೇ ಬುಕ್ಕಿಂಗು. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಇದೊಂದು ಕ್ಲಿಕ್ ಮಾಡಿದ್ರೆ ತಗೊಳ್ಳಲ್ಲ, ಕೊಡಲಿಲ್ಲ. ಸರ್ ಊಬರ್? ಹಾಂ, ಇಲ್ಲ ಇದ್ದೀನಿ, ಈಚೆನೇ ಇದ್ದೀನಿ ನಾನು. ಹಾಂ, ಅಲ್ಲ ಈ ಒಳಗಡೆ ಬರ್ಬೇಕಾ? ಹಾಂ, ಬಂದೆ ನೋಡಿ. ಸ್ನೇಹಿತರೆ, ಊಬರಲ್ಲಿ 10:27 ಡ್ಯೂಟಿ ಕೊಟ್ಟವನೆ. ಸೊ ಹೋಗ್ತಾ ಇದ್ದೀನಿ ಪಿಕ್ ಮಾಡೋದಕ್ಕೆ. ಬನ್ನಿ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಕರ್ಕೊಂಬಂದು ಮೊದಲನೇದು ಡ್ರಾಪ್ ಮಾಡಿದೆ. ಸೊ ಆನ್ಲೈನ್ ಪೇಮೆಂಟ್ ಆಗಿದೆ. ಟೈಮ್ ಬಂದುಬಿಟ್ಟು 11:26. ಸೊ ಅಮೌಂಟ್ ಎಷ್ಟು ಕೊಡ್ತಾನೆ ನೋಡೋಣ ರೀ. ಇದು ಯಾವುದೋ ಫಸ್ಟ್ ಟೈಮ್ ಬಂದಿರೋದು ಗೈಸ್ ನಾನು ಈ ಲೊಕೇಶನ್ಗೆ. ಅಬ್ಬಿಗೆರೆಯಿಂದ ಒಂದು ಹೊರಗಡೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಗಾಡಿ ಎಲ್ಲರೂ ಸೈಡಾಗಿ ಹಾಕೊಂಡು ನೋಡೋಣ ಇರಿ. ರೋಡ್ ಚಿಕ್ಕದು. 375 ರೂಪಾಯಿ ಕೊಟ್ಟಿದ್ದಾನೆ 28 ಕಿಲೋಮೀಟ್ರಿಗೆ. ಸ್ನೇಹಿತರೆ, ಇನ್ನೊಂದು ಏರ್ಪೋರ್ಟು ಬಿದ್ದಿತ್ತು ಸೇಮ್ ಲೊಕೇಶನಿಂದ. ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಟೈಮ್ ಬಂದ್ಬಿಟ್ಟು 12:36. ಟರ್ಮಿನಲ್ 2. ಅಮೌಂಟ್ ಎಷ್ಟು ಕೊಡ್ತಾನೆ ನೋಡೋಣ. ಟೋಕನ್ ಹೊಡಿತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟರ್ಮಿನಲ್ 2 ಹೊಡಿತಿದ್ದೆ, ನಾನು ಹೋಗಲ್ಲ. ಇವಾಗ ಡ್ರಾಪ್ ಮಾಡಿದ್ದಕ್ಕೆ ಬಂದ್ಬಿಟ್ಟು 781 ರೂಪಾಯಿ ಕೊಟ್ಟಿದ್ದಾನೆ. ಕಾಣಿಸ್ತಿರತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ, ಟರ್ಮಿನಲ್ 2 ಕೊಟ್ಟರೆ ನಾವು ಹೋಗಲ್ಲ. ಏನಕ್ಕೆ ಟರ್ಮಿನಲ್ 2 ಅಲ್ಲಿ ಸುಮ್ಮನೆ 1ಗಿಂತ ವರ್ಸ್ಟು. ಅಲ್ಲಿ ಮೂವಿಂಗ್ಸ್ ಇಲ್ದೇವ್ರೂ ಸುಮ್ಮನೆ ಕ್ಯೂ ಅಲ್ಲಿ ಟೋಕನ್ ಹೊಡ್ಬಿಟ್ಟು ನಿಲ್ಸಿಸ್ಬಿಡ್ತಾನೆ. ಸುಮಾರು ಸಲ ಅನುಭವ ಆಗ್ಬಿಟ್ಟೆ ನಾನು ಟರ್ಮಿನಲ್ 2ಗೆ ಹೋಗಲ್ಲ. ಬಂದೆ ಪಿಕಪ್ಪು. ಗೋವಾ ಕೊಟ್ಟಿದ್ದಾನೆ, ಇನ್ನೇನು ಮಾಡೋದು, ಸಿಟಿಗೆ ಹೋಗ್ಬಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಮೂವಿಂಗ್ಸ್ ಇರತ್ತೆ ಇಲ್ಲ ಗೊತ್ತಿರಲಿಲ್ವ, ಟರ್ಮಿನಲ್ 2 ಅಲ್ಲಿ ಇರ್ತಿದ್ದು. ಸೊ ಅದಕ್ಕೆ ನೀವೇ ಸ್ವಲ್ಪ ಪಿಕ್ ಮಾಡ್ಕೊಂಡು ಹೋಗೋಣ, ಜನ ಕಮ್ಮಿ ಇದ್ದಾರೆ. ಸರಿ, ಇನ್ನೊಂದು ಡ್ರಾಪ್ ಆಯಿತು. 1064 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಗುಬ್ಲಾಳ ಇದೆಯಲ್ಲ ಅದರಿಂದ ಮುಂದೆ ಡ್ರಾಪು. ಏರ್ಪೋರ್ಟಿಂದ ಕರ್ಕೊಂಬಂದಿದ್ದು. ಸೊ ಎಷ್ಟು ಕೊಡ್ತಾನೆ ನೋಡೋಣ ಇರಿ. ಇದು ಬಂದ್ಬಿಟ್ಟು ಲಾಸ್ಟ್ ಟ್ರಿಪ್ ಡ್ರಾಪ್ ಇದು ಮಾಡಿದ್ದು, ಅಪ್ಡೇಟ್ ಆಗಿದ್ದಿಲ್ಲ ಇನ್ನು. ಇದು ಟೈಮ್ ಬಂದ್ಬಿಟ್ಟು 1:51. ಸೊ ಅಪ್ಡೇಟ್ ಆಗಲಿ ತೋರಿಸ್ತೀನಿ.
702 ಕೊಟ್ಟಿದ್ದಾನೆ. ಎಷ್ಟು ಕಿಲೋಮೀಟ್ರಿಗೆ ಅಂದರೆ ಹತ್ರ ಒಂದು ಎಷ್ಟು 48 ಕಿಲೋಮೀಟ್ರಿಗೆ. ಸೊ ಟೋಟಲ್ಲು 303 ಟ್ರಿಪ್ ಆಗೈತೆ. ಕೌಂಟ್ ಮಾಡ್ಕೊಂಬೋಣ ಅಲ್ಲ. 375 ಫಸ್ಟ್ನೇದು, ಆಮೇಲಿಂದ 700, ಆಮೇಲಿಂದ ಬಂದ್ಬಿಟ್ಟು 781 ಪ್ಲಸ್ ಇವಾಗೊಂದು 700, 1702, 1858 ರೂಪಾಯಿ ಆಗೈತೆ 3 ಟ್ರಿಪ್ಗೆ ಇಲ್ಲಿ ತನಕ. ಸ್ನೇಹಿತರೆ, ಇನ್ನೊಂದು ಡ್ಯೂಟಿ ಬಂದಿದೆ. ಅಂದರೆ ರಿಸರ್ವೇಷನ್ ಟ್ರಿಪ್ ತೊಗೊಂಡಿದ್ದೀನಿ. ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಜ್ಞಾನ ಭಾರತಿ ಹತ್ರ. ಸೊ 2:55 ಟೈಮು. ತೊಗೊಂಡು ಇದ್ರ ಲೊಕೇಶನ್ಗೂ ಬನ್ನಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇದ್ದಿದ್ದು ಬಂದ್ಬಿಟ್ಟು 3 ಗಂಟೆಗೆ. ಬಟ್ ಪ್ಯಾಸೆಂಜರ್ ಬಂದ್ಬಿಟ್ಟು ಮೆಸೇಜ್ ಹಾಕಿದ್ದಾನೆ, ಒಂದು 10 ನಿಮಿಷ ಲೇಟಾಗಿ ಬನ್ನಿ ಅಣ್ಣ, ಅರ್ಜೆಂಟ್ ಇಲ್ಲ ಅಂತ ಹಾಕಿದ್ದಾನೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಇಲ್ಲ ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಲೊಕೇಶನ್ನು. ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಕೂಡ ರನ್ನಿಂಗಲ್ಲಿದೆ. ಇದು ಅಮೌಂಟು ಎಷ್ಟು ಅಂದರೆ ಒಂದು 880 ರೂಪಾಯಿನೋ 885 ರೂಪಾಯಿನೋ ಐತೆ ಏರ್ಪೋರ್ಟ್ ಡ್ರಾಪು. ಸೊ ನೋಡುವ, ಇದನ್ನು ಡ್ರಾಪ್ ಮಾಡಿದ್ಮೇಲೆ ಹತ್ತತ್ರ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಈಗ 3 ಟ್ರಿಪ್ ಆಗಿದೆ ಆಲ್ರೆಡಿ. ಸೊ ಇವಾಗ ತೊಗೊಂಡಿರೋ ರಿಸರ್ವೇಷನ್ ಡ್ರಾಪ್ ಮಾಡಿದ್ರೆ ಹತ್ರ 885. ಸೊ 2743 ರೂಪಾಯಿ ಆಗುತ್ತೆ. ಓಕೆನಾ? ಸುಮ್ಮನೆ ಇವಾಗ ಕೌಂಟ್ ಮಾಡಿಕೊಂಡೆ ಬೇಡ, ಬಟ್ ಡ್ರಾಪ್ ಮಾಡಿದ್ಮೇಲೆ ಕೌಂಟ್ ಮಾಡ್ಕೊಳ್ಳೋಣ. ಇನ್ನೊಂದು ಡ್ರಾಪ್ ಮಾಡಿದೆ ಏರ್ಪೋರ್ಟ್ ರಿಸರ್ವೇಷನ್ ತೊಗೊಂಡಿತ್ತು. 1060 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 4:12 ಗೈಸ್. ಎಷ್ಟು ಕೊಡ್ತಾನೆ ನೋಡೋಣ ಇರಿ. ₹906 ಕೊಟ್ಟ 48 ಕಿಲೋಮೀಟ್ರಿಗೆ. ಇನ್ನೊಂದು ಡ್ರಾಪ್ ಆಯಿತು, ಶಾರ್ಟ್ ಬುಕ್ಕಿಂಗು 9 ಕಿಲೋಮೀಟ್ರ್ ಡ್ರಾಪು. ಅಮೌಂಟ್ ಬಂದ್ಬಿಟ್ಟು ₹217 ತೋರಿಸಿದೆ. 220 ರೂಪಾಯಿ ಬಿಟ್ಟು ಹೋದರು. ಸೊ ನನಗೆ ಒಂದು 200 ರೂಪಾಯಿ ಕೊಡ್ತಾನೆ, 210 ರೂಪಾಯಿನೂ ಕೊಡ್ಬೋದೇನೋ. ಎಲ್ಲಪ್ಪ ಅಪ್ಡೇಟ್ ಆಗುವಾಗ ಟೈಮ್ ಬಂದ್ಬಿಟ್ಟು 217 ರೂಪಾಯಿ ಕೊಟ್ಟಿದ್ದಾನೆ 9 ಕಿಲೋಮೀಟ್ರಿಗೆ. ಟೈಮ್ ಬಂದ್ಬಿಟ್ಟು 5:23. ಸೊ ಇದನ್ನು ಆ್ಯಡ್ ಮಾಡ್ಕೊಂಬೋಣ. 217 ಪ್ಲಸ್ 217 $2,975 ರೂಪಾಯಿ ಆಗೈತೆ. ಇವಾಗಿನ ಪರಿಸ್ಥಿತಿ ಯಾವ ಥರ ಆಗ್ಬಿಡೈತೆ ಅಂತ ಹೇಳ್ತಾರೆ, ಒಂದು ರೇಟ್ ಕೊಡ್ತಿಲ್ಲ, ಇನ್ನೊಂದು ಕಡೆ ಬಂದ್ಬಿಟ್ಟು ನಾವುಗಳು ಏನು ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಕ್ಯಾಬ್ ಇದೆ, ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಕಷ್ಟ ಬಿದ್ದು ಸ್ವಲ್ಪ ಕಷ್ಟ ಬಿದ್ದರೆ ಏನು ಬೇಕಾದ್ರೂ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಕೋಬೋದು ಅನ್ನೋ ರೀಸನ್ಗೆ ಎಲ್ಲರೂ ಗಾಡಿಗಳನ್ನ ಹಾಕ್ಕೊಂಡ್ಬಿಟ್ಟು ಈ ಫೀಲ್ಡಿಗೆ ಬಂದ್ಬಿಟ್ಟಿದ್ದೀವಿ. ಎಕ್ಸ್ಟ್ರಾ ಎಫರ್ಟ್ ಆಗಿ ದುಡಿಬೇಕು, ಸ್ವಲ್ಪ ಜಾಸ್ತಿ ದುಡ್ಡು ಫೀಲ್ಡಲ್ಲಿ ಇದ್ದು ದುಡಿಬೇಕು, ಅದೆಲ್ಲ ಮಾಡಬೇಕು. ಬಟ್ ಏನು ದುಡಿದ್ರೂ ಕೂಡ ಎಲ್ಲ ನಾವು ಮಾಡ್ಕೊಂಡಿರೋ ತಪ್ಪು, ನಾವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಗೆ ಎಲ್ಲ ಈ ಫೀಲ್ಡ್ ಬಂದ್ಬಿಟ್ಟು ಕಮಿಟ್ಮೆಂಟ್ ಏನಾದ್ರು ಮಾಡ್ಕೊಂಡಿದ್ದು ಸಾಲ ಪಾಲ ಅದಕ್ಕೆ ಇದಕ್ಕೆ ಏನೋ ಮಾಡ್ಕೊಂಡು ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಬೋದು. ಕಷ್ಟ ಬಿದ್ದು ದುಡಿತೀನಿ ಅಂತ ಹೇಳಿದ್ರೆ ಕ್ಲಿಯರ್ ಮಾಡ್ಕೋಬೋದು. ಬಟ್ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ, ಆಯಿತಾ? ನಾನೇನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ಯಾರು ತುಂಬಾ ಕಮಿಟ್ಮೆಂಟ್ ಇಟ್ಕೊಂಡು ಈ ಕ್ಯಾಬ್ ಫೀಲ್ಡಿಗೆ ಬರೋಕ್ಕೆ ಹೋಗ್ಬಿಡ್ರಿ. ಯಾಕೆಂದ್ರೆ ದುಡಿಯೋದೆಲ್ಲನೂ ಕೂಡ ನೀವು ಅದಕ್ಕೇ ಕಮಿಟ್ಮೆಂಟ್ಗೆ ಮಾಡ್ಕೊಂಡಿರ್ತೀರ. ಆ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಬೇಕು ನಿಜ, ಬಟ್ ಅದಕ್ಕೇ ಎಲ್ಲ ಆಗ್ತಾ ಹೋದ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ. ನಂದು ಹೆಂಗಾಗ್ಬಿಡೈತೆ ಅಂತ ಹೇಳಿದ್ರೆ, ಅಷ್ಟೇ ದುಡಿಯೋದೆಲ್ಲನೂ ಕೂಡ ಎಲ್ಲ ಕಮಿಟ್ಮೆಂಟ್ಗೆ ಹಾಕೋದು ಆಗ್ಬಿಡೈತೆ. ₹1 ಸೇವಿಂಗ್ಸ್ ಆಗ್ತಿಲ್ಲ ನನ್ನ ಕೈಲಿ, ಆಯಿತಾ? ಮನೆ ಮೇಂಟೆನೆನ್ಸು, ಅದು ಇದು, ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ಸು, ಮಕ್ಳಿಗೆ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗೋದು, ಅದು ಇದು, ಬಟ್ಟೆ ಹಬ್ಬ ರೀತಿನ ಬಂದರೆ ಬಟ್ಟೆಗಳು, ಅದು ಇದು, ಕಾರ್ EMI, ಕಾರ್ ಮೇಂಟೆನೆನ್ಸು, ಅದು ಇದು ಎಲ್ಲ ಚೀಟಿ ಗೀಟಿ ಏನೇನೈತೆ ಸಾಲಾಗಿಲ್ಲ ಎಲ್ಲ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಏನಂತಂದರೆ ಫ್ಯೂಚರ್ಗೆ ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ. ಎಷ್ಟೇ ಸಂಪಾದನೆ ಮಾಡೋದು ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ. ನಾನು ಸೇವಿಂಗ್ಸ್ ಮಾಡ್ಬೋದು ಇದ್ದರೆ ಯೂಟ್ಯೂಬಿಂದ ಬರೋ ಅಮೌಂಟನ್ನು ಮಾತ್ರ ನಾನು ಸೇವಿಂಗ್ಸ್ ಮಾಡೋಕ್ಕಾಗೋದು. ಅದು ಬಿಟ್ಟರೆ ನಾನು ದುಡಿಯೋದ್ರಲ್ಲಿ ನಾನು ನಿಜವಾಗ್ಲೂ ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ.
ಆಯಿತಾ. ಸೊ ಒಬ್ಬೊಬ್ರು ಏನೇನೋ ಅಂದ್ಕೋಬೋದು, ನಾವು ಸುಮಾರು ಜನ ಅಂತಾರೆ ನೀವು ವೀಡಿಯೋ ಮಾಡಿ ಹಾಕ್ಬಿಡ್ತೀವಿ ಹಂಗೆ ಅಂತ. ರಿಯಾಲಿಟಿನೇ ನಾನು ಹೇಳೋದು, ವೀಡಿಯೋದಲ್ಲೇ ರಿಯಾಲಿಟಿನೇ ಹೇಳ್ತೀವಿ. ಪ್ರತಿಯೊಬ್ಬರು ಪ್ರತಿಯೊಂದು ವೀಡಿಯೋ ನೋಡೋಲ್ಲ, ಯಾವುದೋ ಒಂದು ವೀಡಿಯೋ ನೋಡಿರ್ತಾರೆ, ಏನೋ ಒಂದು ಕೆಟ್ಟ ಕಮೆಂಟ್ ಹಾಕ್ಬಿಡ್ತಾರೆ. ಸೊ ತಪ್ಪು. ಪ್ರತಿಯೊಂದು ವೀಡಿಯೋ ನೋಡಿರಿ, ಪ್ರತಿಯೊಂದು ವೀಡಿಯೋದಲ್ಲೂ ಒಂದೊಂದು ಏನೋ ಒಂದು ವಿಷಯಗಳು ಹೇಳಿರ್ತೀನಿ ನಾನು, ಆಯಿತಾ. ಸೊ ಅಷ್ಟು ಸುಲಭ ಅಂತೂ ಇಲ್ಲ ಗೈಸ್. ಟರ್ಮಿನಲ್ 2 ಇನ್ನೊಂದು ಡ್ರಾಪ್ ಆಯಿತು. ಸೊ ಕಾಣಿಸ್ತಿರತ್ತೆ 557 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿದೆ, ತೊಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 6:33. ಸೊ ಸಾರಿ 6:53 ಗೈಸ್. ಸ್ನೇಹಿತರೆ ನೋಡ್ಬೋದು, ಇವಾಗ ಕಾಣಿಸ್ತಿರುತ್ತೆ 627 ರೂಪಾಯಿ ಕೊಟ್ಟಿದ್ದಾನೆ, 26 ಕಿಲೋಮೀಟ್ರಿಗೆ, ಆಯಿತಾ. ಟೈಮ್ ಬಂದ್ಬಿಟ್ಟು 6:54. ಸೊ ಡ್ಯೂಟಿನ ಆಫ್ ಮಾಡ್ಕೊಂಡಿದ್ದೀನಿ ಗೈಸ್. ಈಗ ಇದನ್ನು ಕೌಂಟ್ ಮಾಡ್ಕೊಂಡ್ಬಿಟ್ರೆ ಎಷ್ಟಾಗುತ್ತೆ ನೋಡೋಣ. ಕೌಂಟ್ ಮಾಡಿಕೊಂಡು ಚೂರು ಗಾಡಿನೆಲ್ಲರೂ ಮುಂದೆ ಹಾಕ್ಕೊಳ್ಬೇಕು, ಹಾಕ್ಕೊಂಡು ಆಮೇಲಿಂದ ಕೌಂಟ್ ಮಾಡೋಣ. ನೋಡಿ ಇಲ್ಲಿ ಹೆಂಗೆ ನಿಲ್ಸ್ಕೊಂಡಿದ್ದಾರೆ ಎಲ್ಲರೂ ಗಾಡಿ ಹಾಕ್ಕೊಂಡು. 627 ಅಲ್ಲ, ಒಂದು 2 ಸೆಕೆಂಡ್ ಇಲ್ಲಿ ಹಾಕೋತೀನಿ. ಹಾಕೊಂಡು ಕೌಂಟ್ ಮಾಡಿಬಿಟ್ಟು ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ ಗೈಸ್. ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಆಗುತ್ತೆ. ಸೊ ಇಲ್ಲ ಹಾಕ್ಕೊಳ್ತೀನಿ. 627 ಅಲ್ಲ, ಪ್ಲಸ್ 627. ಸೊ ನೋಡಿ ಗೈಸ್, ಟೋಟಲ್ ಬಂದ್ಬಿಟ್ಟು 3, 4, 5, 6 ಟ್ರಿಪ್ ಆಗೈತೆ. 6 ಟ್ರಿಪ್ಗೆ 3602 ರೂಪಾಯಿ ಆಗೈತೆ. ಸೊ ನೈಟ್ ಆನ್ ಮಾಡ್ಕೊಂಡಿದ್ದು ಬಂದ್ಬಿಟ್ಟು 8 ಗಂಟೆಗೆ, ಬಟ್ ಡ್ಯೂಟಿ ಬಂದಿದ್ದು ನಿಮಗೆ ಗೊತ್ತಿರುತ್ತೆ, ಅದು 9:30, 10 ಗಂಟೆಗೆ ನಾವು ಫಸ್ಟ್ ಡ್ಯೂಟಿ ಕೊಟ್ಟಿದ್ದು. ಸೊ ಇದರಲ್ಲಿ ಮೈನಸ್ ಮಾಡ್ಕೊಳ್ಳಿ, ಮೈನಸ್ 189 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸು, ಮೈನಸ್ ಒಂದು 700 ರೂಪಾಯಿ CNG, 2713 ರೂಪಾಯಿ ಮಿಕ್ಕೊಳ್ಳುತ್ತೆ ಇವತ್ತಿನ ಅರ್ನಿಂಗ್ಸು. ಓಕೆನಾ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿಗೂ ಸಿಗೋಣ. ಟೇಕ್ ಕೇರ್. ಸಿಯಾ. ಬಾಯ್ ಬಾಯ್ ಗೈಸ್.